ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಓಪನ್ ಹಾಯ್ ಮನೆ ಅವರೇ. ಬೆಳಿಗ್ಗೆ ಇವನ್ ಮುಖ ನೋಡಿದ್ನಲ್ಲಪ್ಪ, ಲೇಟ್ ಆಗೋದ್ರೆ ಬಾಲ ಸರ್ ಬೈತಾರೆ. ಬೈಸ್ಕೊಂಡ್ರು ಪರವಾಗಿಲ್ಲ, ಇವನ್ ಜೊತೆ ಮಾತ್ರ ಹೋಗೋದ್ ಬೇಡ. ಅಣ್ಣ ನಿಲ್ಸಿ ಅಣ್ಣ. ರೀ ಏನಾಯ್ತು ಇವಾಗ? ಅಯ್ಯೋ ರೀ ಬಟನ್ ಒತ್ಬೇಡ್ರಿ, ಜಾಮ ಹೋಗುತ್ತೆ. ಆಗ್ಲಿ ಅಂತಾನೆ ಮಾಡ್ತಿರೋದು, ನಿಮ್ ಜೊತೆ ಬರಕ್ ಇಷ್ಟ ಇಲ್ಲ. ಅಣ್ಣ ನಿಲ್ಸಿ ಅಣ್ಣ. ಬೇಡ ರೀ. ಜಾಮ್ ಆಗಿ ನಿಂತೋಗುತ್ತೆ ಅಂತ. ಸಿಕ್ಕಿದ್ ಬಟನ್ ಎಲ್ಲ ಒತ್ತಿದ್ರೆ ಇನ್ನೇನಾಗುತ್ತೆ? ಒಳ್ಳೆ ಕತೆ ಆಯ್ತು. ನೀವ್ ಹೇಳಿದಕ್ಕೆ ಹಿಂಗಾಗಿದ್ದು. ನೀವ್ ಬಾಯಲ್ಲಿ ಹೇಳ್ತಾ ಇದ್ದಿದ್ರೆ ಈ ತರ ಆಗ್ತಾನೆ ಇರ್ಲಿಲ್ಲ. ಇನ್ನೊಂದ್ ಫ್ಲೋರ್ ಕಾದಿದ್ರೆ ನಿಮ್ ಪಾಡಿಗೆ ನೀವ್ ಕೆಲ್ಸಕ್ಕೆ ಹೋಗ್ತಿದ್ರಿ, ನನ್ ಪಾಡಿಗೆ ನಾನ್ ಕೆಲ್ಸಕ್ಕೆ ಹೋಗ್ತಿದ್ದೆ. ಸುಮ್ನೆ ಇವಾಗ ಇಂಜಿನಿಯರ್ ಬರೋದಕ್ಕೆ ಟೈಮ್ ಆಗುತ್ತೆ. ಹೇಳ್ದೆ ತಾನೆ ನಿಮ್ ಜೊತೆ ಬರಕ್ ಇಷ್ಟ ಇರ್ಲಿಲ್ಲ ಅಂತ, ಅದಕ್ಕೆ ಆತರ ಮಾಡ್ದೆ. ಇಷ್ಟ ಇಲ್ಲ ಅಂದ್ರೆ ಒಳಗೆ ಯಾಕ್ರಿ ಬರ್ಬೇಕಿತ್ತು? ನೀವ್ ಇದ್ದೀರಂತ ಗೊತ್ತಿದ್ರೆ ನನ್ ಬರ್ತಾನೆ ಇರ್ಲಿಲ್ಲ. ನೀವ್ ಮರೇಲಿ ನಿಂತ್ಕೊಂಡಿದ್ರೆ ನನ್ಗೆ ಗೊತ್ತಾಗ್ಬೇಕು. ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ನಾನ್ ಯಾಕ್ರಿ ಹಂಗ್ ಮಾಡ್ಲಿ? ನನಗ್ ಚೆನ್ನಾಗ್ ಗೊತ್ತು. ನಾನು ತುಂಬಾ ಸಿನಿಮಾದಲ್ಲಿ ನೋಡಿದೀನಿ. ಜೈಲಿಂದ ವಾಪಸ್ ಬಂದವರು ಜೈಲಿಗೆ ಕಳಿಸೋರ್ನ ಏನ್ ಮಾಡ್ತಾರಂತ. ಅಯ್ಯೋ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ನೋಡಿ, ಮೊದಲು ದೂರ ಇರಿ. ನೀವು ಹತ್ರ ಬಂದ್ರೆ ಹುಷಾರ್. ನೋಡಿ, ಅದೆಲ್ಲ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಲಿಫ್ಟ್ ಸರಿ ಮಾಡ್ಸಿ ನಾನ್ ಇಲ್ಲಿಂದ ಹೊರಗಡೆ ಹೋಗ್ಬೇಕು. ನನ್ ಕರ್ಮ. ಹೋಗಿ ಹಳ್ಳಕ್ ಬೀಳೋದಂದ್ರೆ ಇದೆ ಅನ್ಸುತ್ತೆ. ಏನಕ್ಕಾದ್ರೂ ನಾನು ಬಟನ್ ಮುಟ್ಟದ್ನೇನೋ. ಇವಾಗ ಲಿಫ್ಟ್ ಸರಿ ಮಾಡಿಸ್ತಿರಲ್ವೋ? ಇಲ್ಲ ಅಂದ್ರೆ ಸರಿ ಇರಲ್ಲ. ಅಮ್ಮ, ನೀವೆಡು ಬಿದ್ದು ನಾನ್ ಕಾಲಿಟ್ಟೆ ಅಂತ ಹೇಳ್ತಿರಲ್ಲ. ಮಾಡಿದುಣ್ಣೋ ಮಾರಾಯ. ನೀವ್ ಮಾಡಿದಿಕ್ಕೆ ಈಗ ಲಿಫ್ಟ್ ಇಂಜಿನಿಯರ್ ಬಂದ್ ಸರಿ ಮಾಡೋ ತನಕ ನಾವ್ ವೇಟ್ ಮಾಡ್ಬೇಕು. ಅನ್ಭವ್ಸಿ. ನನ್ಗದೆಲ್ಲ ಗೊತ್ತಿಲ್ಲ. ಈಗ ಲಿಫ್ಟ್ ಸರಿ ಮಾಡ್ಸಿರಲ್ವೋ? ಇಲ್ಲಾಂದ್ರೆ ನಾನು ಕೂಗಾಕ್ಬಿಡ್ತೀನಿ. ಲಿಫ್ಟ್ ಸರಿ ಮಾಡ್ಸ್ರಿ. ಸರಿ ಮಾಡ್ಸೋದ ನಾನ್ ಲಿಫ್ಟ್ ಇಂಜಿನಿಯರ್ ಅಲ್ರಿ. ಆದ್ರೂ ಯಾರಿಗಾದ್ರೂ ಫೋನ್ ಮಾಡಿ ಹೇಳ್ರಿ. ಒಳ್ಳೆ ಪೀಕ್ಲಾಟ ಆಯ್ತಲ್ಲಪ್ಪ. ಸರಿ ಇರಿ, ಕಾಲ್ ಮಾಡ್ತೀನಿ. ಹಲೋ ಆನಂದ್, ಕೇಳಿಸ್ತಿದ್ಯಾ? ಹಲೋ, ದೂರ ಹೋಗ್ರಿ. ಕೇಳಿಸ್ತಿದೆ ಹೇಳೋ. ಹಲೋ, ಎಲ್ಲಿದ್ಯೋ? ನಾನ್ ನಿನ್ ಪಕ್ಕದಲ್ಲಿದ್ದೀನಿ ಹೇಳು. ಸರಿಯಾಗಿ ಹೇಳೋ. ನಿಂಗೇನ್ ತಮಾಷೆ ಮಾಡೋ ಹೊತ್ತು ಗೊತ್ತಿಲ್ವಾ? ನಾನೆಲ್ಲೋ ತಮಾಷೆ ಮಾಡ್ದೆ. ನಿನ್ ಮನ್ಸಲ್ಲಿರೋದು ಕಥರ ಹೇಳದ್ನಪ್ಪ. ಬೇಡ ಅಂದ್ರೆ ಹೇಳು, ಫ್ರೆಂಡ್ಶಿಪ್ ನ ಬ್ರೇಕಪ್ ಮಾಡ್ಕೊಂಡ್ಬಿಡ್ತೀನಿ. ಅಯ್ಯೋ ಸಾಕ್ ನಿಲ್ಸೋ ನಿನ್ ತಲಹಾಟೆ. ನನ್ ಟೆನ್ಷನ್ ನನಗಾದ್ರೆ ನೀನೊಬ್ಬ. ಏನಪ್ಪ ನಿನ್ ಟೆನ್ಷನ್? ಅಯ್ಯೋ, ಇಲ್ಲಿ ಲಿಫ್ಟ್ ನಿಂತೋಗಿದ್ಯೋ. ಲಿಫ್ಟ್ ಇಂಜಿನಿಯರ್ನ ಕರ್ಸೋ, ಏನೋ ಮಾಡ್ಸೋ ಪ್ಲೀಸ್, ಬೇಗ. ಆಯ್ತಾಯ್ತು, ಈಗ್ಲೇ ಫೋನ್ ಮಾಡ್ತೀನಿ ಇರು. ಸ್ವಲ್ಪ ಬೇಗ ಕಣೋ. ಅರ್ಜೆಂಟ್ ಎಲ್ಲ ಮಾಡಿದ್ರೆ ಆಗಲ್ಲಪ್ಪ. ಅರ್ಜೆಂಟ್ ಆಗಲ್ಲ ಅಂದ್ರೆ ಎಷ್ಟೊತ್ತಾಗ್ಬಹುದು? ಅವ್ರು ಬರೋ ಒಳಗಡೆ 1/2 hour ಆಗುತ್ತೆ. ಹಾಗಾದ್ರೆ ಅವನ್ ಬರೋಷ್ಟ್ರಲ್ಲಿ ನಾನಂತೂ ಸತ್ತೆ ಮಗ. ಲವ್, ಒಂದ್ ಅರ್ಧ ಗಂಟೆ ಲಿಫ್ಟ್ ಅಲ್ಲಿ ಇದ್ರೆ ಏನ್ ಸತ್ತೋಗ್ಬಿಡ್ತೀಯನೋ? ನನ್ ಪರಿಸ್ಥಿತಿ ನನಗ್ ಗೊತ್ತು ಕಣೋ, ನಿನ್ಗೇನೋ ಗೊತ್ತು. ಏನಪ್ಪ ನಿನ್ ಪರಿಸ್ಥಿತಿ? ಈ ಮೈನಾ ಕೂಡ ಇಲ್ಲೇ ಇದ್ದಳು. ಹಂಗಾದ್ರೆ ಸತ್ತೆ ಬಿಡು. ಸರಿ, ಹೇಗಾದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ.
ನಾನು ಹೇಗಾದ್ರೂ ಮಾಡಿ ಲಿಫ್ಟ್ನ ಸರಿ ಮಾಡಿಸ್ತೀನಿ. ಅವ್ರು ಬರೋದೇನಾದ್ರು ಲೇಟ್ ಆದ್ರೆ ಅದೇನ್ ಮಾಡ್ಬೇಕು ಅಂತ ಫೋನಲ್ಲೇ ಕೇಳ್ಕೊಂಡು ನಾನೇ ಸರಿ ಮಾಡಿಸ್ತೀನಿ, ಸರಿನಾ? ಮೊದ್ಲು ಆ ಕೆಲಸ ಮಾಡು. ನಾನಾ ಕೆಲಸ ಮಾಡ್ತೀನಿ, ಮೊದ್ಲು ನೀನ್ ಡೀಸೆಂಟ್ ಆಗಿರಪ್ಪ ಅಲ್ಲಿ. ಇಲ್ಲ ಅಂದ್ರೆ ಇದೆಲ್ಲ ನೀನೇ ಮಾಡಿದ್ದು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತಾಳೆ ಆ ಹುಡ್ಗಿ. ಕೇಳಿಸ್ಕೋ, ಯಾವ್ದಕ್ಕೂ ಫೋನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ ಆನ್ ಮಾಡಿಟ್ಕೋ, ಯಾವ್ದಕ್ಕೂ ಸಾಕ್ಷಿ ಇರ್ಲಿ. ಫೋನ್ ರೆಕಾರ್ಡ್ ಅಂತ ಎಲ್ಲ ಮಾತಾಡ್ಬೇಡ, ಆಲ್ರೆಡಿ ಅನುಭವಿಸಿರೋದು ಸಾಕು. ನಾನು ಇವಾಗ ಹೇಳಿದ ಕೆಲಸ ಮಾಡು. ಫೋನ್ ಇಡು. ಏನ್ರಿ ಆಗ ನೋಡ್ತೀರಾ? ನೀವು ಮಾಡಿದ ಕೆಲ್ಸದಿಂದ ಕೆಲಸ ಮಾಡೋ ಟೈಮಲ್ಲಿ ಲಿಫ್ಟಲ್ಲಿ ಕಾಲ ಕಳೆಯೋ ಹಾಗಾಯ್ತು. ಸರಿ, ಇನ್ನ ತುಂಬಾ ಟೈಮ್ ಹಿಡಿಯುತ್ತೆ, ಕಾಲ್ ನೋವು ಬರುತ್ತೆ, ನಾನಂತೂ ಕೂತ್ಕೊಳ್ತೀನಿ. ಅಯ್ಯೋ ಅಮ್ಮ, ಕೂತ್ಕೊಳ್ರಿ, ಕಾಲ್ ನೋವು ಬರುತ್ತೆ. ಪರವಾಗಿಲ್ಲ, ನನ್ ಕಾಲು ಗಟ್ಟಿಯಾಗೆ ಐತೆ, ನಿಂತ್ಕೋತೀನಿ. ನಿಮ್ ಮನೆ ಬರ, ನಾನೇನ್ ಮಾಡಕ್ಕಾಗಲ್ಲ, ನಿಂತ್ಕೊಳ್ಳಿ. ಮೈನಾ ಮೈನಾ ಮೈನಾ, ನಾನು ಅವಳಿಗೆ ಟಾರ್ಚರ್ ಕೊಡಬೇಕು ಅನ್ಕೊಂಡಷ್ಟು ಅವಳಿಂದ ನನಗೇ ಟಾರ್ಚರ್ ಜಾಸ್ತಿ ಆಗ್ತಿದೆ. ಅವಳನ್ನ ಇಲ್ಲಿಂದ ಓಡಿಸೋಣ ಅಂದ್ರೆ ನಾನು ಈಗೋ ಒಪ್ತಿಲ್ಲ, ಕ್ಷಮೆ ಕೇಳಿಸೋಣ ಅಂದ್ರೆ ಅವಳು ಬಗ್ತಿಲ್ಲ. ಇವೆರಡೂ ಆಗದೆ ನನಗೆ ನೆಮ್ಮದಿ ಇಲ್ಲ. ಬಿಡಲ್ಲ, ಏನೋ ಒಂದು ಮಾಡೇ ಮಾಡ್ತೀನಿ. ಅವಳು ನನ್ನ ಹತ್ರ ಕ್ಷಮೆನೂ ಕೇಳಿಸ್ತೀನಿ, ಇಲ್ಲಿಂದ ಆಚೆನೂ ಓಡಿಸ್ತೀನಿ. ಬಾಸ್ 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 ಏನಾ ಬಾಸ್, ಈ ಫೈಲಿಗೆ ಒಂದು ಸೈನ್ ಬೇಕಿತ್ತು. ಹೋಗೋ. ಬಾಸ್ ಹೋಗು ಅಂದೆ ತಾನೆ, ಏನ್ ಮಾಡ್ತಿದ್ಯಾ ಇಲ್ಲಿ? ಹೋಗ್ತಾ ಇರೋ. ಬಾಸ್, ನೀವು ಈ ರೀತಿ ಇದ್ದಿದ್ದು ನಾನು ಯಾವತ್ತೂ ನೋಡೇ ಇಲ್ಲ. ನೀವು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಬಹುಶಃ ನಿಮ್ಮ ಮನಸ್ಸು ಸರಿ ಇಲ್ಲ ಅನ್ಸುತ್ತೆ. ಅದೇನಾಯ್ತು ಹೇಳಿ ಬಾಸ್, ನನ್ನ ಕೈಲಿ ನಿಮ್ಗೆ ಈ ರೀತಿ ನೋಡೋಕ್ಕಾಗ್ತಿಲ್ಲ. ಆಗ್ತಿಲ್ಲ ಅಂದ್ರೆ ನೋಡ್ಲೇಬೇಡ, ಹೋಗ್ತಾ ಇರು ಅಂತ ಹೇಳಿದೆ ತಾನೆ. ಹೋಗ. ಬಾಸ್, ನೀವು ಕೋಪ ಮಾಡ್ಕೋಬೇಡಿ ಬಾಸ್. ಈ ಶಿಷ್ಯ ಇರೋದೇ ಗುರು ಸೇವೆ ಮಾಡೋದಕ್ಕಲ್ವಾ?